ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಯುಗಾದಿ ನಂತರ ಯಾರ್ಯಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗ್ರಹಗತಿಗಳ ಮೂಲಕ ಕೂಡ ನಿರ್ಧಾರ ಮಾಡಬಹುದು. ಯಾಕಂದ್ರೆ ಈ ಗ್ರಹಗತಿಗಳ ಈ ಗ್ರಹಚಾರ ಅಂತ ಏನು ಹೇಳ್ತೀವಿ, ಯಾರ ಪಾಲಿಗೆ ಒಳ್ಳೇದು ಮಾಡುತ್ತೆ, ಯಾರಿಗೆ ಕೆಡುಕು ಮಾಡುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲೂ ಸದ್ಯದ ಪರಿಸ್ಥಿತಿ ಅಂದರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಬೆಳವಣಿಗೆಗಳಾಗುತ್ತಾ, ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಬೆಳವಣಿಗೆ ಅನ್ನೋದ್ರ ಜೊತೆಗೆ ಒಳಿತ ಕೆಡುಕ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಇವತ್ತು. ಅಂದರೆ ಈ ಯುಗಾದಿ ವರ್ಷದ ಗ್ರಹಗತಿಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಯುಗಾದಿ ವರ್ಷ ಅಂದರೆ ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಗ್ರಹಗತಿಗಳು ಹೇಗಿವೆ? ಒಳಿತು ಮಾಡೋದು ಜಾಸ್ತಿನಾ, ಕೆಡುಕು ಜಾಸ್ತಿನಾ, ಹೇಗೆ ಅಂತ ತಿಳಿಸ್ಕೊಡ್ತೀರಾ? ನೋಡಿ, ಸಾಮಾನ್ಯವಾಗಿ ಯುಗಾದಿ ಆದಮೇಲೆ ಏನಾದರೂ ಬದಲಾವಣೆ ಇದೆಯಾ? ಭಾಳ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಎಲ್ಲ ರಾಶಿಯವರೆಗೂ ಈ ವರ್ಷ ಹೇಗಿರುತ್ತೆ, ಏನಾದರೂ ಹೊಸ ಬಿಸ್ನೆಸ್ ಮಾಡಬೇಕು ಅಥವಾ ಹೊಸದಾಗಿ ಏನಾದರೂ ಕೆಲಸದಲ್ಲಿ ನೋಡ್ಕೋಬೇಕು, ಬೇರೆ ಕೆಲಸ ಅಥವಾ ವಿದೇಶಕ್ಕೆ ಉದ್ಯೋಗಕ್ಕೋಸ್ಕರ ಹೋಗುವಂಥವ್ರು ಅಥವಾ ಏನಾದರೂ ಎಜುಕೇಷನ್ ವಿಚಾರದ ಹೈಯರ್ ಎಜುಕೇಷನ್ಗೆ ಹೋಗೋಣ ಈ ವರ್ಷ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಒಂದಷ್ಟು ಗ್ರಹಗಳ ಬದಲಾವಣೆ ಒಂದಷ್ಟು ಸಮಸ್ಯೆಗಳು ತಂದು ಕೊಟ್ಟರೆ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಸೊ ಯುಗಾದಿ ಆದಮೇಲೆ ಒಂದಷ್ಟು ಗ್ರಹಗಳ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂಥ ಗ್ರಹಗಳು ಅಂತ ಹೇಳಿದ್ರೆ ಈ ಬಾರಿ ಗುರುಗ್ರಹ 2 ಬಾರಿ ಬದಲಾವಣೆ ಆಗ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ವರ್ಷದಲ್ಲಿ ಒಂದು ಸತಿ ಗುರು ಬದಲಾವಣೆ ಅಂದರೆ 365 ದಿನಕ್ಕೆ ಒಂದು ಸತಿ ಗುರು ಬದಲಾವಣೆ ಆಗುವಂತಹ ಗುರುಗ್ರಹ ಇದೇ ಒಂದಷ್ಟು ಜೂನ್ 1ನೇ ತಾರೀಕಿಗೆ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೆ, ಅದೇ ರೀತಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಅಕ್ಟೋಬರ್ 31ನೇ ತಾರೀಕಿಗೆ ಬದಲಾವಣೆ ಆಗ್ತಾ ಇದೆ. ಸೊ ಇದೊಂದು ಕೆಲವು ರಾಶಿಯವರಿಗೆ ಪ್ಲಸ್ ಪಾಯಿಂಟು. ಇನ್ನು ಕೆಲವು ಗ್ರಹಗಳ ಬದಲಾವಣೆಗಳಂತ ನಾವು ನೋಡ್ತೀವಿ. ಈ ಕುಜ ಶನಿ ಸಂಯೋಗ ಆಗಬಹುದು, ಅಥವಾ ಕುಜ ಬುಧ ಮತ್ತು ಅದರ ಜೊತೆಗೆ ಶನಿ ಸಂಯೋಗ, ಬುಧ ನೀಚ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಮಿಥುನ ಕನ್ಯಾ ರಾಶಿಯವರಿಗೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದಾಗಬಹುದು, ಅಥವಾ ಮೇಷ ವೃಶ್ಚಿಕ ರಾಶಿಯವರಿಗೆ ಶನಿ ಕುಜನ ಜೊತೆ ಸಂಯೋಗದಿಂದ ಒಂದಷ್ಟು ಆಸ್ತಿ ವಿವಾದಗಳು ಬರುವಂಥದ್ದಾಗಬಹುದು. ಸೊ ಇವೆಲ್ಲವನ್ನು ಎದುರಿಸುವಂಥ ಸಾಧ್ಯತೆ ಇರುತ್ತೆ. ಆದರೆ ಒಂದಷ್ಟು ಯುಗಾದಿಯ ನಂತರ ಒಂದಷ್ಟು ರಾಶಿಗಳಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನುವಂಥದ್ದನ್ನು ಒಂದಷ್ಟು ಗ್ರಹಗಳ ಒಂದಷ್ಟು ಫಲಗಳಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಯುಗಾದಿ ನಂತರ ಯಾವ ರಾಶಿಯವರಿಗೆ ಒಳ್ಳೆ ಒಂದಷ್ಟು ಲಕ್ ತಂದು ಕೊಡುತ್ತೆ, ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗುತ್ತೆ, ಒಂದಷ್ಟು ಹಣದ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ನಾವು ನೋಡೋಕ್ಕೋದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಗುರುಗ್ರಹ ಏನು ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾನೋ ರಾಶ್ಯಾಧಿಪತಿಗಳಾದಂತಹದ್ದು ಧನುರ್ ರಾಶಿ ಆಗಬಹುದು ಅಥವಾ ಮೀನ್ ರಾಶಿ ಆಗಬಹುದು, ಈ ಜೂನ್ ನಂತರ ಇವರಿಗೆ ಬಹಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದರೆ ಮೀನ್ ರಾಶಿಯವರಿಗೆ ಜೂನ್ 1ರ ನಂತರ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಿದ್ರೆ ಈ ವರ್ಷದ ಪ್ರಾರಂಭದಲ್ಲೇ ಧನುರ್ ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿನೇ ಗುರುಗ್ರಹ ಆಗಿರ್ತಾನೆ. ಅವಾಗ ಗುರು ಸ್ವಕ್ಷೇತ್ರದಲ್ಲಿದ್ದಾಗ ಅಥವಾ ಪರಮ ಉಚ್ಚಸ್ಥಾನದಲ್ಲಿ ಇದ್ದಾಗ 1ಕ್ಕೆ 4 ಪಟ್ಟು ಉತ್ತಮ ಫಲಗಳು ಕೊಡುತ್ತೆ. ಸೊ ಇವ್ರಿಗೇನು ಒಳ್ಳೆಯದಾಗುತ್ತೆ ಅಂದರೆ, ಒಂದು ದುಡ್ಡಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ, ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ, ಒಂದಷ್ಟು ಕೆಲಸದಲ್ಲಿರುವಂಥವ್ರಿಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳನ್ನು ಈ ಯುಗಾದಿ ನಂತರ ದಿನಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಈ ಏನು ಅಕ್ಟೋಬರ್ 31ನೇ ತಾರೀಕಿಗೆ ಏನು ಬದಲಾವಣೆ ಆಗುತ್ತೆ ಗುರು, ನಂತರ ಈ ದ್ವಿತೀಯ ಸ್ಥಾನ ಅಥವಾ ಪಂಚಮ ಸ್ಥಾನ ಅಥವಾ ಸಪ್ತಮ ಸ್ಥಾನದಲ್ಲಿರುವಂಥದ್ದಾಗಲಿ ಏಕಾದಶ ಸ್ಥಾನದಲ್ಲಿರುವಂತಹ ರಾಶಿಯವರಿಗೆ ಒಂದಷ್ಟು ಶುಭ ಕಾರ್ಯ ವಿವಾಹ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಈ ದ್ವಿತೀಯ ಸ್ಥಾನ ಅಂತ ಬಂದಾಗ ಮಿಥುನ ರಾಶಿಗೆ ದ್ವಿತೀಯ ಸ್ಥಾನ ಆಗಿರುವಂಥದ್ದು ನಾವು ಕರ್ಕಾಟಕ ರಾಶಿಗೆ ಹೋದಾಗ ನೋಡುವಂಥದ್ದು ಇರುತ್ತೆ. ಆದರೆ ಕರ್ಕಾಟಕ ರಾಶಿಗೆ ಜನ್ಮದಲ್ಲಿದ್ದಾಗ 50% ಅಷ್ಟೇ ಫಲಗಳು ಕೊಡುವಂಥದ್ದು. ಕೆಲವರಿಗೆ ಜನ್ಮದಲ್ಲಿದ್ದಾಗ ಒಂದಷ್ಟು ದುಃಖ, ಯೋಚನೆ, ಖರ್ಚುಗಳು ಜಾಸ್ತಿ ಮಾಡಬಹುದು. ಆದರೆ ಯಾವಾಗ ಅಕ್ಟೋಬರ್ ನಂತರ 31ನೇ ತಾರೀಕಿಗೆ ಏನು ಕರ್ಕಾಟಕ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಹೋಗುತ್ತೋ ಕರ್ಕಾಟಕ ರಾಶಿಯವರಿಗೆ ಇನ್ನಷ್ಟು ಬಲ ಕೊಡುವಂಥದ್ದು ಗುರು ಇರುತ್ತೆ. ಆವಾಗ ಧನಸ್ಥಾನ ಆಗಿರುತ್ತೆ, ಉತ್ತಮವಾದಂತಹ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಂತರ ಅಕ್ಟೋಬರ್ ನಲ್ಲಿ ಇನ್ನೊಂದಷ್ಟು ತಾತ್ಕಾಲಿಕ ಗುರು ಬದಲಾವಣೆಯಿಂದ ಸಪ್ತಮ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಸಪ್ತಮ ಸ್ಥಾನ ಅಂದರೆ 7ನೇ ಮನೆಗೆ ವಿವಾಹ ಶುಭ ಕಾರ್ಯಗಳಿಗೆ ಕುಂಭರಾಶಿಯವರಿಗೆ ಫಲಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ.
ಮತ್ತೆ ಅದರ ಜೊತೆಗೆ ಏಕಾದಶ ಸ್ಥಾನಕ್ಕೆ ತುಲಾ ರಾಶಿಯವರಿಗೆ ಫಲಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನವಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಯಾಕಂದ್ರೆ 2 ಪ್ಲಸ್ ಪಾಯಿಂಟ್ ಇದೆ. ಈಗಾಗಲೇ ನಾವು ನೋಡಬಹುದು ನವಮ ಸ್ಥಾನದಲ್ಲಿ ಅಥವಾ ಈ ಕರ್ಮಸ್ಥಾನ ಅಂತ ಬಂದಾಗ ಒಂದಷ್ಟು ಕೆಲಸದಲ್ಲಿ ತೊಂದರೆ ಆಗುತ್ತೆ. 11ನೇ ಸ್ಥಾನಕ್ಕೆ ಬಂತು ಅಂದ್ರೆ ಇನ್ನಷ್ಟು ಉತ್ತಮ ಲಾಭ, 9ನೇ ಸ್ಥಾನದಲ್ಲಿನೂ ಶುಭ ಕಾರ್ಯಗಳ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಈ ಥರದ್ದೊಂದಷ್ಟು ಅನುಕೂಲ ಆಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಯುಗಾದಿ ಏನಿದೆ, ಯುಗಾದಿಯ ನಂತರ ಜೂನಿಂದನೇ ಅವ್ರಿಗೆ ಒಂದಷ್ಟು ರಾಜಕೀಯದಲ್ಲಿ ಒಳ್ಳೆ ಹೆಸರನ್ನು ತರ್ತಾರೆ. ಈಗಾಗಲೇ ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ಸಮಸ್ಯೆಗಳು ಹೇಗೆ ಅಂತ ಹೇಳಿದ್ರೆ ಪಂಚಮ ಶನಿ ಪ್ರಭಾವ, ಮತ್ತು ಅದ್ರ ಜೊತೆಗೆ ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಗುರುಬಲ ಇರೋದಿಲ್ಲ, ಇವೆಲ್ಲ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಆದರೆ ಏನು ಗುರು ಬದಲಾವಣೆ ನಂತರ ಇವರಿಗೆ ಉತ್ತಮವಾದಂಥ ಅಭಿವೃದ್ಧಿ ಕೆಲಸಗಳು ಆಗುತ್ತೆ. ಬಿಸ್ನೆಸ್ಸಲ್ಲಿರುವಂಥವರಿಗೆ ಮಾಡಿಸಿದಂತಹ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಒಂದಷ್ಟು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೆ ಹೋದರೆ ತುಲಾರಾಶಿಯವರು ಬಹಳ ಜನ ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಮಕರ ರಾಶಿಯವರೂ ಸಹ ಬಹಳ ಜನ ಸಿನಿಮಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಪಾತ್ರಗಳನ್ನು ಅಭಿನಯಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಈ ರಾಶಿಗಳು ಸಿನಿಮಾ ಕ್ಷೇತ್ರ ಅನ್ನೋದು ಅಥವಾ ಕಲಾಕ್ಷೇತ್ರಕ್ಕೆ ಒಂದಷ್ಟು ಒಲವನ್ನು ಕೊಡುವಂಥ ರಾಶಿಗಳಾಗಿರುತ್ತೆ. ಈ ಮಿಥುನ ಕನ್ಯಾ ರಾಶಿಯವರು ಅಷ್ಟೇ, ಒಂದಷ್ಟು ಬಿಸ್ನೆಸ್ ವ್ಯವಹಾರಕ್ಕೆ ಹೆಚ್ಚು ಒಲವನ್ನು ಕೊಡುವಂಥವ್ರು ಇರ್ತಾರೆ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಈ ಹೆಚ್ಚು ಪಾತ್ರಗಳನ್ನು ಅಭಿನಯಿಸುವಂಥದ್ದಂದರೆ ಮಕರ ಮತ್ತು ತುಲಾ ರಾಶಿಯವರು ಜಾಸ್ತಿ ಇರ್ತಾರೆ. ಹಾಗಾಗಿ ಸಿನಿಮಾ ಕ್ಷೇತ್ರದಲ್ಲಿ ಯಾರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅಂಥವರಿಗೆ ಏಕಾದಶ ಸ್ಥಾನದಲ್ಲಿ ತುಲಾ ರಾಶಿಯವರೆಗೂ ಫಲಗಳು ಕೊಡುತ್ತೆ. ನವಮ ಸ್ಥಾನದಲ್ಲಿ ವರ್ಷದ ಪ್ರಾರಂಭದಿಂದ, ಅಂದರೆ ಪ್ರಾರಂಭದಿಂದನೇ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೊಳ್ಳೆ ಒಂದಷ್ಟು ಸಿನಿಮಾಗಳನ್ನು ಮಾಡುವಂತಹದ್ದು ಕೆಲಸಗಳು ಸಿಗುವಂಥದ್ದು ಇರುತ್ತೆ, ಒಂದಷ್ಟು ಲಾಭವನ್ನು ತಂದು ಕೊಡುವಂಥದ್ದು ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಟ್ಟಾರೆ ಒಂದಷ್ಟು ಗ್ರಹಗಳ ಬದಲಾವಣೆಗಳಿಂದ ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳುತ್ತೆ. ಮತ್ತು ಇದೇ 2026ರಲ್ಲಿ ಹೇಗೆ ಗುರು ಬದಲಾವಣೆ ಆಗುತ್ತೋ ಅದೇ ರೀತಿ ರಾಹುಕೇತುಗಳು ಬದಲಾವಣೆ ಆಗ್ತಾ ಇದೆ. ಅಂದರೆ ರಾಹುಕೇತುಗಳು ಅಂತ ಬದಲಾವಣೆ ಅಂತ ಆಯಿತು ಅಂತ ಹೇಳಿದ್ರೆ ಈ ಡಿಸೆಂಬರ್ 5ನೇ ತಾರೀಕಿಗೆ ಬದಲಾವಣೆ ಆಗುತ್ತೆ. ಹಾಗಾಗಿ ವರ್ಷದ ಹಂತದಲ್ಲಿ ಬರೋದರಿಂದ ಒಂದಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಈ ಥರದ್ದೊಂದಷ್ಟು ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಈ ವರ್ಷ ಪೂರ್ತಿ ಅಂದರೆ ಈ ಪರಾಭವ ನಾಮ ಸಂವತ್ಸರದ ಪೂರ್ತಿಯಾಗಿ ಇದೇ ಥರದ ಸ್ಥಿತಿಗತಿಗಳು ಇರುತ್ತಾ ಗ್ರಹಗತಿದು? ಏನಾದರೂ ಬದಲಾವಣೆಯಾಗಿ ಬೇರೆ ಥರದ ಒಂದಷ್ಟು ಬೆಳವಣಿಗೆಗೆ ಸಾಕ್ಷಿ ಆಗಬಹುದಾ ಈ ವರ್ಷ? ಹೇಗೆ ನೋಡಿ, ಈ ಸಾಮಾನ್ಯವಾಗಿ ಬೇರೆ ಬೇರೆ ವರ್ಷಗಳಲ್ಲಿ ನಾವು ನೋಡಿದಾಗ ಒಂದಷ್ಟು ದೀರ್ಘಕಾಲದವರೆಗೂ ಸಹ ಒಳ್ಳೆ ಫಲಗಳನ್ನು ನಾವು ನೋಡಿದ್ದೀವಿ. ವರ್ಷ ಪೂರ್ತಿನೂ ಯಾವುದೇ ಗ್ರಹಗಳು ಬದಲಾವಣೆ ಆಗೋದಿಲ್ಲ, ಒಂದಷ್ಟು ಹೇಗೆ ಯಥಾ ಪ್ರಕಾರವಾಗಿ ಫಲಗಳು ಕೊಡುತ್ತೆ ಅದೇ ರೀತಿ ಇರುತ್ತೆ. ಆದರೆ ಈ 2026 ಪರಾಭವ ನಾಮ ಸಂವತ್ಸರ ಏನಿದೆ ಒಂದಷ್ಟು ಮಿಶ್ರ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಅಂದರೆ ಸಾಮಾನ್ಯವಾಗಿ ರಾಹುಕೇತುಗಳು 18 ತಿಂಗಳಿಗೆ ಒಂದು ಸತಿ ಬದಲಾವಣೆ ಆಗುವಂಥದ್ದು, ಇದು ಈ ವರ್ಷದಲ್ಲಿ ಬದಲಾವಣೆ ಆಗ್ತಾ ಇದೆ. ಮತ್ತು ಗುರು ಬದಲಾವಣೆ 2 ಸತಿ ಬದಲಾವಣೆ ಆಗ್ತಾ ಇರೋದ್ರಿಂದ ಒಂದಷ್ಟು ವರ್ಷ ಪೂರ್ತಿನೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಂದಷ್ಟು ತಿಂಗಳುಗಳ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಿದ್ರೆ ಒಂದಷ್ಟು ತಿಂಗಳು ಒಂದಷ್ಟು ಸಮಸ್ಯೆಗಳನ್ನು ತಂದು ಕೊಡುವಂಥದ್ದು ಇರುತ್ತೆ. ಅದಕ್ಕೆ ವರ್ಷ ಫಲದಲ್ಲಿ ಟೈಮ್ ಚೆನ್ನಾಗಿ ಬಂದಿದೆ, ಗುರುಬಲ ಚೆನ್ನಾಗಿದೆ ಅಂತ ಹೇಳಿದಾಗ ಆ ಟೈಮ್ ಮಿಸ್ ಮಾಡ್ದಿರಾ ಒಂದಷ್ಟು ಏನಾದರೂ ಮದುವೆ ವಿಚಾರ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡುವಂಥದ್ದು ಅಥವಾ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಳುವಂತಹದ್ದು ಏನಾದರೂ ಇತ್ತು ಅಂದ್ರೇನು ಗುರುಬಲ ಇದ್ದಾಗ ಅಥವಾ ಏಕಾದಶ ಸ್ಥಾನ, ಪಂಚಮ ಸ್ಥಾನ, ಕರ್ಮಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಗುರು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂಥ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. Subscribe to One India and never miss an update. Download the One India app now.